ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರು ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇರೋದಕ್ಕೆ ಪ್ರಮುಖವಾಗಿ ಕಾರಣವಾಗ್ತಾ ಇರೋದು 4 ವರ್ಷ ಆಗ್ತಾ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿ. ನಿಮಗೆ ನೆನಪಿರಬಹುದು, ಕೋವಿಡ್ ಸಮಯ. ಆಗ ಗುಂಪುಗೂಡಿ ಯಾವುದೇ ರೀತಿಯ ಸಮಾರಂಭಗಳನ್ನ ಮಾಡೋ ಹಾಗಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಧ್ಯಕ್ಷಗಿರಿಯನ್ನ ಪ್ರಾರಂಭ ಮಾಡಿದ ಹಂತದಲ್ಲಿ ಆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಬಳಕೆ ಮಾಡಿಕೊಂಡ್ರು. ಅದಾದ ನಂತರದಲ್ಲಿ ತಮ್ಮ ಕಾರ್ಯಕರ್ತರಿಗೆ ಮೆಸೇಜ್ ಅನ್ನ ಕೊಟ್ಟರು. ಅವರು ಅಧ್ಯಕ್ಷರಾದ ಸಂದರ್ಭ 4 ವರ್ಷ ಆಗ್ತಾ ಬಂತು ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ಅವಧಿ ಮುಕ್ತಾಯವಾಗ್ತಿರೋ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬದಲಿಗೆ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡುವುದು ಅನ್ನೋ ಚರ್ಚೆ ಕಾಂಗ್ರೆಸ್ ಪಾಳೆಯದಲ್ಲಿ ಪ್ರಾರಂಭ ಆಗಿದೆ. ಬೇರೆಯವ್ರಿಗೆ ಯಾರಿಗಾರು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಪ್ಲಾನ್ ಕೂಡ. ಯಾಕಂತಂದ್ರೆ ಈಗಷ್ಟೇ ನೀವು ಗಮನಿಸಿದ್ರಿ ಆ ವರದಿಯಲ್ಲಿ ರಾಜಣ್ಣ ಆದಿಯಾಗಿ, ಸತೀಶ್ ಜಾರಕಿಹೊಳಿ ಆದಿಯಾಗಿ ಅನೇಕರಿಗೆ ಆಸೆ ಆಕಾಂಕ್ಷೆ ಇದ್ದೇ ಇದೆ. ಕೆಲವರು ಬಹಿರಂಗವಾಗಿ ಹೇಳ್ತಿದ್ದಾರೆ, ಕೆಲವರು ಒಳಗೊಳಗೆ ಹೈಕಮಾಂಡ್ ಮುಂದೆ ತಮ್ಮ ಹೆಸರು ಬರೋ ರೀತಿಯಲ್ಲಿ ಪ್ಲಾನ್ ಕೂಡ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋ ಮಾಹಿತಿ. ಲೋಕಸಭೆ ಫಲಿತಾಂಶದ ಬಳಿಕ ಅಂದ್ರೆ ಜೂನ್ 4ರ ನಂತರದಲ್ಲಿ ಈ ಬಗ್ಗೆ ಚರ್ಚೆಯನ್ನ ಕೈಗೆತ್ತಿಕೊಳ್ಳುವ ತೀರ್ಮಾನವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದೆ. ಒಂದೊಮ್ಮೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮವಾದ ರೀತಿಯ ಫಲಿತಾಂಶವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರೆ ನೋ ಡೌಟ್ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಕೂಡ ಬಹಳ ದೊಡ್ಡದಿರುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿ ಸಂಘಟನೆ ಮಾಡಿ 136 ಶಾಸಕರ ಬಲದೊಂದಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಅವಕಾಶ ಸಿಕ್ತು, ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಎಷ್ಟಿತ್ತು. ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೇವಲ ಕರ್ನಾಟಕ ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯಗಳಿಗೂ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಪರವಾಗಿ ಕ್ಯಾಂಪೇನ್ ಮಾಡಿದ್ದಾರೆ. ಹೀಗಾಗಿ ಗೆಲುವಿನ ಪಾಲಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕ ಕೂಡ ದೊಡ್ಡದಿರುತ್ತೆ. ಹೀಗಾಗಿ ಕಾಂಗ್ರೆಸ್ನ ಫಲಿತಾಂಶದ ಮೇಲೆ ಡಿ.ಕೆ. ಶಿವಕುಮಾರ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರ ಮುಂದಿನ ಭವಿಷ್ಯ ಅನ್ನೋ ಚರ್ಚೆ ಇದೆ. ಇನ್ ಕೇಸ್ ಕಾಂಗ್ರೆಸ್ಗೆ ಉತ್ತಮವಾದ ಫಲಿತಾಂಶ ಬಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ನೂ ಉತ್ತಮವಾದ ಅವಕಾಶ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಿಂದ ಕೇಳೋಕ್ ಸಿಗ್ತಾ ಇರುವ ಚರ್ಚೆ. ಡಿ.ಕೆ. ಶಿವಕುಮಾರ್ ಅವರ ಸಂಘಟನೆಯ ಬಲವನ್ನ ಕೇವಲ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಳೋದು ಬೇಡ, ಬದಲಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳೋಣ. ರಾಷ್ಟ್ರೀಯ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಂಘಟನೆಯ ಬಲವನ್ನ ಬಳಸಿಕೊಳ್ಳೋಣ ಅನ್ನೋ ಚರ್ಚೆ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ನಡೀತಾ ಇದೆ. ಈಗ ಆಲ್ರೆಡಿ ಡಿ.ಸಿ.ಎಂ ಹುದ್ದೆ ಇದೆ, ಹಾಗೆ ಒಂದಷ್ಟು ಪ್ರಬಲವಾದ ಸಚಿವ ಸ್ಥಾನವನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ಕೊಟ್ಟಾಗಿದೆ. ಇದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಂದು ಹುದ್ದೆ ಸಿಕ್ಕರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಇದೆಲ್ಲವೂ ಕೂಡ ಜೂನ್ 4ರ ಚುನಾವಣಾ ಫಲಿತಾಂಶದ ಮೇಲೆ ಅವಲಂಬಿತ ಅಂತ ಹೇಳಲಾಗ್ತಾ ಇದೆ. ಇದು ಸದ್ಯಕ್ಕೆ ಅಧ್ಯಕ್ಷಗಿರಿ ಬದಲಾವಣೆ ಕುರಿತಾದ ಚರ್ಚೆಯ ಒಂದಂಶ. ಆದರೆ ಬದಲಾವಣೆ ಆಗಿದ್ದೇ ಆದಲ್ಲಿ ಈ ಸತಿ ನಮ್ಮ ಬಣದವರಿಗೆ ಸಿಗಬೇಕು ಅಧ್ಯಕ್ಷಗಿರಿ ಅನ್ನೋ ಚರ್ಚೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ನಡೀತಾ ಇದೆಯಂತೆ. ಹಾಗಾದ್ರೆ ಸಿದ್ದು ಬಣದ ಪ್ಲಾನ್ ಏನು ಗಮನಿಸ್ತಾ ಹೋಗೋಣ. ಯಾಕೆ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಅಂತಂದ್ರೆ, ಅತಿ ಶೀಘ್ರದಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಅನೇಕ ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಮುಗ್ದು ಹೋಗ್ಲಿ, ಬಾಕಿ ಉಳಿದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ನಾವು ಮಾಡ್ತೇವೆ ಅಂತ ಹೇಳಿ. ಹೀಗಾಗಿ ಮುಂಬರಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಬಣದ ಕೈ ಬಲ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೆ, ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡೋದು ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಬಣದ ಯಾರಿಗಾದ್ರೂ ಒಬ್ಬರಿಗೆ ಅಧ್ಯಕ್ಷಗಿರಿ ಸಿಕ್ಕಿದ್ರೆ ಒಳಿತು ಅನ್ನೋ ಚಿಂತನೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ನಡೀತಾ ಇದೆ. ಇನ್ನು ರಾಜ್ಯಾದ್ಯಂತ ಇರುವ ಬೆಂಬಲಿಗರಿಗೆ ಮಣೆ ಹಾಕ್ಬೋದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಅವರ ಬಣದ ಯಾರಾದರೂ ಅಧ್ಯಕ್ಷರಾದರೆ ಅವ್ರ ತನಕ ಹೋಗಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಅದಾದ ನಂತರದಲ್ಲಿ ತಮ್ಮ ಬೆಂಬಲಿಗರಿಗೆ ಅಥವಾ ತಮ್ಮ ಸಪೋರ್ಟರ್ಸ್ಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮನ್ನಣೆ ಸಿಗುವಂತೆ ಮಾಡೋದು ಸ್ವಲ್ಪ ತ್ರಾಸ ಆಗಬಹುದು. ಅದೇ ನಮ್ಮ ಬಳಿಯಲ್ಲಿ ಅಧ್ಯಕ್ಷಗಿರಿ ಇದ್ರೆ ಇದು ಸುಲಭ ಮಾರ್ಗ ಆಗುತ್ತೆ ಅನ್ನೋ ಪ್ಲಾನ್. ಕೇವಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲ, ಅದರ ಜೊತೆಗೆ ನಡೆಯುವ ಬಿಬಿಎಂಪಿ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಹಂಚಿಕೆಯಲ್ಲಿ ಅಧ್ಯಕ್ಷರ ಪಾತ್ರ ಬಹಳ ಮುಖ್ಯವಾಗುತ್ತೆ.
ಹೀಗಾಗಿ ನಮ್ಮ ಬಣದವರೇ ಅಂದ್ರೆ ಸಿದ್ದರಾಮಯ್ಯ ಬಣದವರೇ ಅಧ್ಯಕ್ಷರಾಗಿದ್ರೆ ಬಿಬಿಎಂಪಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರ. ಇವೆಲ್ಲ ಇಷ್ಟು ಮಾತ್ರ ಅಲ್ಲ, ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ರಾಜ್ಯ ಸಚಿವ ಸಂಪುಟ ಕೂಡ ಪುನರ್ರಚನೆ ಆಗಬಹುದು ಅನ್ನೋ ಚರ್ಚೆ ಇದೆ. ಕೇವಲ ಚರ್ಚೆಯಾಗಿ ಮಾತ್ರವಲ್ಲ, ಇನ್ಫ್ಯಾಕ್ಟ್ ಯಾರಿಗೆಲ್ಲ ಸಚಿವ ಸ್ಥಾನದ ಆಕಾಂಕ್ಷೆ ಇದೆ ಕಾಂಗ್ರೆಸ್ನ ಶಾಸಕರು ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆದಾಗ ನಮಗೆ ಮಿನಿಸ್ಟರ್ಗಿರಿ ಸಿಗಲೇಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷರ ನಿರ್ಣಯ ಬಹಳ ಪ್ರಮುಖವಾಗುತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ. ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರೇ ಇದ್ರೆ ಅಥವಾ ಅವ್ರ ಬಣದವರಿದ್ರೆ ಅವ್ರು ಹೇಳದವರಿಗೆ ಮಣೆ ಹಾಕಲೇಬೇಕಾಗತ್ತೆ. ಅಲ್ಲೊಂದು ಕಾಂಪಿಟೇಷನ್ ಮತ್ತೆ ಪ್ರಾರಂಭವಾಗುತ್ತೆ, ಯಾರ ಬಣದವರಿಗೆ ಹೆಚ್ಚು ಸಚಿವ ಸ್ಥಾನ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಸಂಪುಟ ಪುನರಚನೆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಬಣದ ಯಾರಾದರೂ ವ್ಯಕ್ತಿಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಸಿಕ್ಕಿದ್ದೆ ಆದಲ್ಲಿ ಅಲ್ಲೂ ಕೂಡ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲದೆ ಅಥವಾ ಅವರ ಬಣದವರಿಗೆ ಅಲ್ಲದೆ ಬೇರೆ ಯಾರಿಗಾದ್ರೂ ಸಿಕ್ಕಿದ್ದೇ ಆದಲ್ಲಿ ಅಧ್ಯಕ್ಷಗಿರಿ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಮೇಲಿರುವ ಒಂದು ಕಮಾಂಡ್ ಏನಿದೆ, ಹಿಡಿತ ಏನಿದೆ, ಅದು ಸ್ಲೈಟ್ಲಿ ಕಮ್ಮಿ ಆಗತ್ತೆ ಅನ್ನೋದು ಸಿದ್ದರಾಮಯ್ಯ ಬಣದ ಲೆಕ್ಕಾಚಾರ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ತಮ್ಮ ಬಣದ ಅಭ್ಯರ್ಥಿಗೆ ಸಿಗತ್ತೆ. ಹೀಗಾಗಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಸಿದ್ದರಾಮಯ್ಯ ಅವರ ಆಪ್ತರ ಬಳಗದಲ್ಲೇ ಯಾರಿಗಾದ್ರೂ ಸಿಗಲಿ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಬಣದಲ್ಲಿ ಇಷ್ಟೆಲ್ಲ ಲೆಕ್ಕಾಚಾರ ನಡೀತಾ ಇರಬೇಕಾದ್ರೆ ಮತ್ತೊಂದು ಬಣ ಸುಮ್ಮನೆ ಇರುತ್ತಾ? ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರ ಇದೆ, ಗಮನಿಸ್ತಾ ಹೋಗೋಣ ಅದೇನು ಅಂತ ಹೇಳಿ. ಇಲ್ಲೂ ಕೂಡ ಸೇಮ್ ಆಲ್ಮೋಸ್ಟ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಕಣ್ಣು. ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾದ ಅಥವಾ ಅವರಿಗೆ ಆಪ್ತರಾದವರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮನ್ನಣೆ ಕೊಡಲಿಕ್ಕೆ ಅವಕಾಶ ಸಿಗಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲೇ ಉಳಿಬೇಕು ಅಧ್ಯಕ್ಷಗಿರಿ, ಅಥವಾ ಅವರು ಸಜೆಸ್ಟ್ ಮಾಡುವಂತಹ ಅವರ ಬೆಂಬಲಿತ ಅಭ್ಯರ್ಥಿಗೆ ಯಾರಿಗಾರು ಸಿಗಬೇಕು ಅನ್ನೋ ಲೆಕ್ಕಾಚಾರ. ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋದು ಸಲೀಸಾಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ವಾದ. ಇನ್ನು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಮಹತ್ತರವಾದ ಆಕಾಂಕ್ಷೆ ನೋ ಡೌಟ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಎಲ್ಲರ ಮನಸ್ಸಿನಲ್ಲೂ ಇದ್ದೇ ಇದೆ. ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗುವ ಕನಸನ್ನ ಕಾಣ್ತಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆ ನಿಮ್ಮ ಕಿವಿಗೂ ಕೂಡ ಬಿದ್ದೇ ಇರುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಂದ್ರೆ ರಾಜ್ಯಾಧ್ಯಕ್ಷರಾಗಿದ್ಕೊಂಡು ಮತ್ತೊಂದು ಸುತ್ತಿನ ರಾಜ್ಯ ಪ್ರವಾಸವನ್ನ ಮಾಡಿಕೊಂಡು ತಮ್ಮ ಕಮಾಂಡ್ ಹೆಚ್ಚಿದೆ, ತಮ್ಮ ಹೋಲ್ಡ್ ಹೆಚ್ಚಿದೆ ರಾಜ್ಯದ ಉದ್ದಗಲಕ್ಕೂ ಕೂಡ ಅನ್ನೋದನ್ನ ಸಾಬೀತುಪಡಿಸ್ಕೊಂಡ್ರೆ ಆಗ ಮುಖ್ಯಮಂತ್ರಿ ಗಾದಿಯ ಹಾದಿ ಮತ್ತೊಂದಷ್ಟು ಸಲೀಸಾಗಬಹುದು ಅನ್ನೋ ಲೆಕ್ಕಾಚಾರ. ಬಿಬಿಎಂಪಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಹೇಗೆ ಸಿದ್ದರಾಮಯ್ಯ ಬಣದವರು ಯೋಚನೆ ಮಾಡ್ತಿದ್ದಾರೆ, ಹಾಗೇನೆ ಡಿ ಕೆ ಶಿವಕುಮಾರ್ ಬಣದಲ್ಲೂ ಕೂಡ ಇದೇ ಚಿಂತನೆ. ಬಿಬಿಎಂಪಿ ಎಲೆಕ್ಷನ್ ಆಗ್ತಾ ಇದೆ, ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಒಂದು ಮಹತ್ತರವಾದ ಕನಸನ್ನ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದು ಸಾಕಾರ ಆಗಬೇಕು ಅಂದ್ರೆ ಕಾರ್ಪೊರೇಟರ್ ಆಗಿ ಆಯ್ಕೆ ಆಗುವವರ ಸಹಕಾರ ಕೂಡ ಬಹಳ ಮುಖ್ಯವಾಗಿರುತ್ತೆ. ಹೀಗಾಗಿ ಟಿಕೆಟ್ ನೀಡೋ ಸಂದರ್ಭದಲ್ಲಿ ಬಿಬಿಎಂಪಿ ಚುನಾವಣೆ ನಡೆಸೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಅವರ ಬಣದವರು ಅಧ್ಯಕ್ಷರಾಗಿದ್ರೆ ಬಹಳ ಸಹಾಯಕ ಅನ್ನೋ ಚಿಂತನೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ನಡೀತಾ ಇದೆ. ಸಂಪುಟ ಪುನರ್ರಚನೆ ವೇಳೆ ಕೂಡ ಅಧ್ಯಕ್ಷರ ಹುದ್ದೆ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಹೀಗಾಗಿ ಸಂಪುಟ ಪುನರ್ರಚನೆ ಆಗೋ ಸಂದರ್ಭದಲ್ಲಿ ಹೇಗೆ ಸಿದ್ದರಾಮಯ್ಯ ಬಣದಲ್ಲಿ ಚಿಂತನೆ ಇದೆಯೋ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಇದೇ ಚಿಂತನೆ. ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಹಿಡಿತ ತಪ್ಪದಿದ್ರೆ ನಾಯಕತ್ವ, ಇನ್ ಕೇಸ್ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರಗಳು ಸರಿ ಹೋಗಿ ಇನ್ ಕೇಸ್ ಏನಾದರೂ ಡಿ ಕೆ ಶಿವಕುಮಾರ್ ಅವರ ಕೈಯಿಂದ ಅಧ್ಯಕ್ಷಗಿರಿ ಬೇರೆಯವರಿಗೆ ಸಿದ್ದರಾಮಯ್ಯ ಬಣಕ್ಕೆ ಸಿಕ್ಕಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಮಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ, ಹಿಡಿತ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ಈ ನಾಯಕತ್ವದ ಫೈಟ್ ಏನು ನಡೀತಿದೆ ಅನ್ನೋ ಮಾತಿದೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ನಡುವೆ. ಆ ಫೈಟ್ ಬೇರೆ ಕಡೆಗೆ ಶಿಫ್ಟ್ ಆಗೋ ಸಾಧ್ಯತೆ, ಒಂದು ಥರ್ಡ್ ಪವರ್ ಸೆಂಟರ್ ನಿರ್ಮಾಣ ಆಗಬಹುದು ಅನ್ನೋ ಆತಂಕ ಕೂಡ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ, ಅವರ ಬಣದವರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಸಿದ್ದರಾಮಯ್ಯ ಅವರ ಬಳಿಕ ಸಿಎಂ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳೋ ಪ್ಲಾನ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಹಾಕೊಂಡಿದ್ದಾರೆ ಅನ್ನೋ ಚರ್ಚೆ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಥರ್ಡ್ ಪವರ್ ಸೆಂಟರ್ ಅಥವಾ ಮುಖ್ಯಮಂತ್ರಿ ಆ ಗಾದಿಗೆ ಬೇರೆಯವ್ರು ಬಂದು ಕೂರೋದು, ಆ ರೇಸ್ನಲ್ಲಿ ಬೇರೆಯವ್ರು ಕಾಣಿಸ್ಕೊಳ್ಳೋದು ಬಹುಶಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇಷ್ಟ ಇಲ್ಲ. ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡಿರುವ ಎರಡೂ ಬಣಗಳು ತಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷಗಿರಿಯ ಬದಲಾವಣೆ ಸಂದರ್ಭದಲ್ಲಿ ತಮ್ಮ ಕೈ ಮೇಲಾಗಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ಅದಕ್ಕೆ ಜೂನ್ 4ರ ಫಲಿತಾಂಶ ಬರೋವರೆಗೂ ಕಾಯಲೇಬೇಕಾದ ಅನಿವಾರ್ಯತೆ. ಅದಾದ ನಂತರದಲ್ಲಿ ಹೈಕಮಾಂಡ್ ಬುಲಾವ್ ಕೊಡಬೇಕು. ಹೈಕಮಾಂಡ್ ಇಬ್ಬರೂ ನಾಯಕರ, ನೋ ಡೌಟ್ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರೂ ನಾಯಕರ ಒಪಿನಿಯನ್ ಅನ್ನ, ಸಲಹೆ ಸೂಚನೆಗಳನ್ನು ಪಡ್ಕೊಂಡು ನಿರ್ಧಾರವನ್ನು ಕೈಗೊಳ್ತಾರೆ. ಹೀಗಾಗಿ ಜೂನ್ 4ರವರೆಗೂ ಈ ಚರ್ಚೆ
ಕೆಪಿಸಿಸಿ ಅಧ್ಯಕ್ಷಗಿರಿಯ ಚರ್ಚೆ ಎರಡೂ ಬಣದಲ್ಲೂ ಕೂಡ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ.